ಅಜ್ಜಿ ಕಸದ ರಾಶಿಯಲ್ಲಿ ಚಿನ್ನದ ಮೊಟ್ಟೆಯನ್ನು ಕೊಂಡುಕೊಳ್ಳುತ್ತಾಳೆ. ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ ಬಿಸಿ ಒಲೆಯ ಮೇಲೆ ಕಟ್ಟುತ್ತಾಳೆ. ನಂತರ ಅವಳು ನಿದ್ರಿಸುತ್ತಾಳೆ. ಆ ಬಿಸಿಲಿಗೆ ಮೊಟ್ಟೆ ಒಡೆದು ಅದು ಒಡೆಯುತ್ತದೆ. ನಿನ್ನ ಯಾವುದೇ ಆಸೆಯನ್ನು ನಾನು ಪೂರೈಸಬಲ್ಲೆ, ಆದರೆ ಒಂದು ಷರತ್ತಿನ ಮೇಲೆ. ನೀನು ಏನು ಬೇಡಿಕೊಂಡರೂ ನಾನು ಅದಕ್ಕೆ ವಿರುದ್ಧವಾದ್ದನ್ನು ಪೂರೈಸುತ್ತೇನೆ. ಅಜ್ಜಿ ಸಂತೋಷಗೊಂಡು ಕಣ್ಣು ಮುಚ್ಚಿ ಒಣಗಿದ ಬ್ರೆಡ್ ತುಂಡನ್ನು ಕೇಳುತ್ತಾಳೆ. ಅಷ್ಟರಲ್ಲಿ ಅವಳ ಕೈಯಲ್ಲಿ ಬಿಸಿ ಪಿಜ್ಜಾ ಕಾಣಿಸಿಕೊಳ್ಳುತ್ತದೆ. ಅಜ್ಜಿ ಎಲ್ಲಾ ಬಿಸ್ಕತ್ತುಗಳನ್ನು ಎತ್ತಿನ ಬಂಡಿಗೆ ತುಂಬಿಸಿ ಹಳ್ಳಿಗೆ ಹಿಂತಿರುತ್ತಾಳೆ. ಗ್ರಾಮಸ್ಥರಿಗೆ ಬೆಳ್ಳಿ ಬಿಸ್ಕತ್ತುಗಳನ್ನು ಹಂಚುತ್ತಾಳೆ. ಉಳಿದ ಬೆಳ್ಳಿ ಇಟ್ಟಿಗೆಗಳಿಂದ ಅವಳು ಐಷಾರಾಮಿ ಮಹಲು ನಿರ್ಮಿಸುತ್ತಾಳೆ. ಅಜ್ಜಿ ಈಗ ಐಷಾರಾಮಿ ಜೀವನವನ್ನು ನಡೆಸುತ್ತಾಳೆ. ಆದರೆ ಅಜ್ಜಿ ತನ್ನಂತಹ ಇನ್ನೊಬ್ಬ ಪಂಚಿಯನ್ನು ಹೊಂದಲು ಬಯಸುತ್ತಾಳೆ. ಆಗ ಹಲವಾರು ಫೀನಿಕ್ಸ್ ಪಂಚಿಗಳು ಕಾಣಿಸಿಕೊಳ್ಳುತ್ತಾರೆ. ಆದರೆ ಎಲ್ಲವೂ ತಪ್ಪಾಗುತ್ತದೆ. ಎಲ್ಲಾ ಪಂಚಿಗಳು ತಮಗೆ ಇಷ್ಟವಾದಂತೆ ವರ್ತಿಸುತ್ತಾರೆ ಮತ್ತು ಇಡೀ ಗ್ರಾಮಕ್ಕೆ ಬೆಂಕಿ ಹಚ್ಚಲು ಪ್ರಾರಂಭಿಸುತ್ತಾರೆ. ಸ್ವಲ್ಪ ಸಮಯದ ನಂತರ ಇಡೀ ಗ್ರಾಮವು ಅವಳ ಪ್ರಾರ್ಥನೆಯಿಂದ ಪ್ರಭಾವಿತವಾಗುತ್ತದೆ ಮತ್ತು ವಿಷ್ಣು ಅಜ್ಜಿಯ ಮುಂದೆ ಕಾಣಿಸಿಕೊಳ್ಳುತ್ತಾನೆ. ಅಜ್ಜಿ ಅಳುತ್ತಾ ಇಡೀ ಘಟನೆಯನ್ನು ಹೇಳುತ್ತಾಳೆ. ವಿಷ್ಣು ಯಾವುದೇ ವಿಳಂಬವಿಲ್ಲದೆ ಗ್ರಾಮವನ್ನು ರಕ್ಷಿಸಲು ಹೋಗುತ್ತಾನೆ. ಅವನು ತನ್ನ ಕೈಗಳಿಂದ ಗಂಗಾ ನೀರನ್ನು ಸುರಿಯುವ ಮೂಲಕ ಇಡೀ ಬೆಂಕಿಯನ್ನು